ನಮಸ್ಕಾರಪ್ಪ ಎಲ್ಲರೂ ಹೆಂಗದಿರಿ? ಆಗೋಮ್ಮ ಸತ್ತಾನ ಅನ್ಕೊಂಡ್ರೆ ಏನು ಮತ್ತು ಇಲ್ಲಿ ಜೀವಂತ ಅದಾನ. ನಿಮ್ಗೊಂದು ಮಾತು ಹೇಳ್ತೀನಿ, ಮೊನ್ನೆ ಸ್ಟೇಡಿಯಂ ಮುಂದೆ ಸತ್ರಲ್ಲ, ಬೇರೆಯವ್ರಿಗೆ ಏನೂ ಅಷ್ಟೇ ತ್ರಾಸ ಆಗೋದಿಲ್ಲ ಏನಿಲ್ಲ, ಅವ್ರ ಮನೆಯವ್ರು ಬಿಟ್ರೆ ಸುಮ್ಮ ಅದು ಈ ಸೋಷಿಯಲ್ ಮೀಡ್ಯಾದವ್ರು ಏನು ಮಾಡೋದಿಲ್ಲ, ಮತ್ತು ಸಂಜೆನೇ ಎಗರೈಸ್ತಿದ್ದು ಮಕ್ಕೋತಾರೆ. ಆಯಿತಾ? ನನಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತದು ಖರೆ ಐತಿ. ಅಲ್ಲಿ ಆಗಿದ್ದು ಏನೈತಿ ಭಾಳ ಕೆಟ್ಟಾಗೈತಿ. ಜೀವ ಮಾತ್ರ ಹೋಗ್ಬಾರ್ದೈತಿ ಏನಾದರೂ. ಈಗ ಆಗೈತಿ ಏನು ಮಾಡೋದು? ನೀವು ಅದ್ರ ಸಲಿಂದ ಕೋಲಿಗೆ ಬೈಯೋದು, ಆರ್ಸಿಗೆ ಬೈಯೋದು ಇದೇನಿದೆ ವಿಚಿತ್ರಪ್ಪ, ನಮಗೆ ತಿಳಿದೇ ಇಲ್ಲ. ಸುಮ್ಮ ಬೈಯೋದೇನು ಬಾಯಿಗೆ ಬಂದಿದೆಯಲ್ಲ. ನಿಮ್ಮ ಟೀಮ್ ಗೆದ್ದರು ಅದ್ರ ಸಲಿಂದ ಹಿಂಗೆ ಆಯಿತು ಅಂದರೆ ನಿನಗೆ ಆಡೇಬಾರ್ದು. ಇನ್ನು ನಿಮ್ಮ ಸಲಿಂದ ನೀನು ಗೆಲ್ಲೋದು ಬೇಡ, ತ್ರಾಸ ಪಟ್ಟು ಗೆದ್ದಾರೆ ಮ್ಯಾಗ ಅವ್ರ ಹೆಸ್ರೇನೋ ಹೊಯ್ಕೋತೀರಪ್ಪ. ಈಗ ಯಾರು ಇವರೆಲ್ಲ ಹೊಯ್ಕೊಂಡ್ರಲ್ಲ, ನಾಳೆ ಅವರೇ ಇಂಡಿಯಾ ಜರ್ಸಿಯಾಗಿ ಆಡ್ತಾನಲ್ಲ ವಿರಾಟ್, ಅವಾಗ ಅವ್ನು ಹೊಡಿದ ಸೆಂಚುರಿ ಅವನ ಹೆಸ್ರಲ್ಲೇ ಮತ್ತು ಫುಲ್ ಕಿಕ್ಕಿ ಹಾಕೋದು ಅಂತೆಲ್ಲ ಮಾಡ್ತಾರೆ ಹೊಲಸು. ರಿಕ್ಕಿ ಪಾಂಟಿಂಗ್ ಒಂದು ಮಾತು ಹೇಳಿದೆ ಗೊತ್ತೈತೆ ನಿಮಗೆ? ಇಂಡಿಯಾ ಡಸಂಟ್ ಡಿಸರ್ವ್ ವಿರಾಟ್ ಕೊಹ್ಲಿ ಅಂತೇಳಿ. ಇದ್ರ ಸಲಿಂದ ಇರ್ಬೇಕು ಇಂಥ ಮಾಡ್ತೀರಿ ನೀವು ಅಂತೇಳಿ. ನಡ್ಬರ್ಕ್ ಹೇಳತ್ತಿದ್ರಲ್ಲ ವಿರಾಟ್ ಲಂಡನ್ ಶಿಫ್ಟ್ ಆಗೋದನ್ನ, ನೀವು ಹಿಂಗೆ ಮಾಡೋದ್ರ ಸಲಿಂದ ಅನಿಸ್ಲತ್ತದ. ಇವೆಲ್ಲ ಮಂದಿ ಈ ಪರಿ ಮಾಡಿ ಸುಮ್ಮ ಹೋಗೋಣ ಅನಿಸ್ಲತ್ತದ ಅನಿಸ್ದೆ ಯಾರಿಗೆ ಗೊತ್ತು ನೀ. ಆ ರಿಪೋರ್ಟರ್ ಶುಭಾಂಕರ್ ಮಿಶ್ರಾ ನೋಡಿದ್ರಲ್ಲ ಹಿಂದಿನ ನ್ಯೂಸ್. ಒಳಗೆ ಸ್ಟೇಡಿಯಮ್ನಾಗ ಜಾತ್ರೆ ನಡೆದಿತ್ತು, ಹೊರಗೆ ಸುಡುಗಾಡಾಗಿತ್ತು. ಅಬ್ಬಬ್ಬಬ್ಬಬ್ಬ ವಿರಾಟ್ ಕೊಹ್ಲಿಗೆ ಏನು ಗೊತ್ತಿತ್ತು? ಏನು ಚೆಕ್ ಮಾಡಕ್ಕೆ ಹೋಗಿದ್ದು? ಏನೇನು ಟೀಮ್ ಚೆಕ್ ಮಾಡಕ್ಕೆ ಹೋಗಿತ್ತು? ಯಾರು ಹೋಗಿದ್ರಲ್ಲಿ ಚೆಕ್ ಮಾಡಿಲ್ಲ ಏನು ನಡೆದಿತ್ತು ಅಂತ ನೋಡೋಕೆ? ಸುಮ್ಮ ಒಟ್ಟು ಅವನ ಹೆಸರಲ್ಲಿ ಹೋಗುದ್ರನಪ್ಪ. ಏನು ಅದಿರಪ್ಪ, ಒಂದು ದಿನ ಎಂಜಾಯ್ ಮಾಡಕ್ಕೆ ಕೊಡಲಿಲ್ಲ, ಪೂರ 24 ತಾಸು ಎಂಜಾಯ್ ಮಾಡಲಿಲ್ಲ. ಗೆದ್ದ ರಾತ್ರಿ ನಾಳೆ ಸಂಜೆಗೆ ಅಂದ್ರೆ ಹೊಯ್ಕೊಬಡ್ಕೊ ಆಯ್ತು ನೋಡು.